ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2026ರಲ್ಲಿ ರಿಲೀಸ್ ಆಗಿರುವ ಪ್ರಕಂಬನಂ ಎನ್ನುವ ಮಲಯಾಳಂ ಸಿನಿಮಾವನ್ನ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ, ಕೊಚ್ಚಿಯಲ್ಲಿ 3 ಜನ ಸ್ನೇಹಿತರು ಹಾಸ್ಟೆಲ್ ಅಲ್ಲಿ ಇರ್ತಾರೆ. ಅದರಲ್ಲಿ ಒಬ್ಬನ ಅಜ್ಜಿ ಡೆತ್ ಆಗಿರ್ತಾರೆ. ಆ ಮೂವರಲ್ಲಿ ಒಬ್ಬ ಅಜ್ಜಿಯ ಬೂದಿಯನ್ನ ಕಾಶಿಗೆ ತಗೊಂಡು ಹೋಗ್ಬೇಕು ಅಂತ ತಂದ್ರೆ, ಅದರಲ್ಲಿ ಒಬ್ಬ ಗಾಂಜಾ ಅಂತ ತಿಳ್ಕೊಂಡು ಅದನ್ನ ಮೂಗಿಗೆ ಏರ್ಸ್ಕೊಳ್ತಾನೆ. ನೆಕ್ಸ್ಟ್ ಅವನ ಮೇಲೆ ಅಜ್ಜಿ ಆತ್ಮ ಬಂದು ತುಂಬಾನೇ ತರಲೆ ಪ್ರಾಬ್ಲಮ್ಸ್ ಅನ್ನ ಕೊಡುತ್ತೆ. ಸಿನಿಮಾ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಸರಿ, ಪೂರ್ತಿ ಸಿನಿಮಾವನ್ನ ಈ ವಿಡಿಯೋಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾದ ಹೀರೋ ಅಜ್ಜಿ ಮತ್ತೆ ಅವಳ ಗಂಡ ಮತ್ತೆ ಸೊಸೆ ಎಂದ್ರು ಸೇರಿ ಅವರಪ್ಪನಿಗೆ ತಿಥಿ ಊಟ ಹಾಕಿ ಎಲ್ಲರೂ ಲೈಟ್ ಆಫ್ ಮಾಡಿ ಹೊರಗಡೆ ಕೂತಿರ್ತಾರೆ. ಅಷ್ಟರಲ್ಲಿ ಅಜ್ಜಿ ಮಕ್ಕಳು ರಾಘವ ಮತ್ತೆ ರಮೇಶ ಬರ್ತಾರೆ. ಇವರಿಬ್ರು ರಾಜಕೀಯದಲ್ಲಿ ತುಂಬಾನೇ ಬಿಜಿ ಇರ್ತಾರೆ. ಇವರಿಗೆ ಇದ್ರ ಮೇಲೆ ನಂಬಿಕೆನೇ ಇರೋದಿಲ್ಲ. ರಾಘವ ಇದೆಲ್ಲ ಮೂಢನಂಬಿಕೆ ಅಂತ ಡೋರ್ ಓಪನ್ ಮಾಡಿ ಲೈಟ್ಸ್ ಆನ್ ಮಾಡ್ತಾನೆ. ಒಂದು ಎಲೆ ಅರ್ಧ ಊಟ ಖಾಲಿಯಾಗಿರುತ್ತೆ. ಯಾರೋ ಊಟ ಮಾಡಿರ್ತಾರೆ. ಸೈಡ್ಗೆ ನೋಡಿದ್ರೆ ಬೆಕ್ಕು. ನೆಕ್ಸ್ಟ್ ಸೀನ್ ಅಲ್ಲಿ ಕೊಚ್ಚಿ ಹಾಸ್ಟೆಲ್ ತೋರಿಸ್ತಾರೆ. ಇವನ ಹೆಸರು ಸಿದ್ದು. ಇವತ್ತು ಅವನ ಫ್ರೆಂಡ್ ಪುಣ್ಯಳನ ಬರ್ಡೇ ಇರುತ್ತೆ. ಪುಣ್ಯಳ ಗೋವಿಂದನಿಗೆ ಹೊರಗಡೆಯಿಂದ ರೂಮ್ ಕೀ ಲಾಕ್ ಮಾಡಕ್ಕೆ ಹೇಳಿರ್ತಾನೆ. ಇನ್ನು ಇವನ ಹೆಸರು ಶಂಕರು. ಸಿದ್ದು ಮತ್ತೆ ಶಂಕರು ಡೋರ್ ಒಡೆದು ಒಳಗಡೆ ಬಂದ್ರೆ ಪುಣ್ಯಳ ಕಿಟಕಿ ಹತ್ರ ಕೂತಿರ್ತಾನೆ. ಸಿದ್ದು, ಶಂಕರು ಮತ್ತೆ ಎಲ್ಲರೂ ಪುಣ್ಯಳನಿಗೆ ಬಗ್ಸಿ ಸರಿಯಾಗಿ ಹೊಡಿತಾರೆ. ಪುಣ್ಯಳ ಅಲ್ಲಿಂದ ಎಲ್ಲರನ್ನ ದಬ್ಕೊಂಡು ಓಡಿ ಹೋಗ್ತಾನೆ. ನೆಕ್ಸ್ಟ್ ಸಿದ್ದು ಮತ್ತು ಎಲ್ಲರೂ ಅವನನ್ನ ಲಾಕ್ ಮಾಡಿ ಅವನ ಬರ್ಡೇಗೆ ಕೇಕ್ ಇರಲ್ಲ. ಹಲಸಿನ ಹಣ್ಣನ್ನೇ ಕಡಿದು ಬರ್ಡೇ ಮಾಡ್ತಾರೆ. ಫುಲ್ ಎಣ್ಣೆ ಹೊಡೆದು ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇನ್ನು ಇವಳು ಪುಣ್ಯಳ ಲವರ್ ವೇದಿಕಾ. ಇವಳು ಕೂಡ ಅವನ ಬರ್ಡೇನ ಮಾಡ್ತಾಳೆ. ಇನ್ನು ಇವನ ಹೆಸರು ಶಶಿ ವೇದಿಕಳನ್ನ ಇಷ್ಟಪಡ್ತಾ ಇರ್ತಾನೆ. ಈ ಕಡೆ ಕಾಲೇಜಲ್ಲಿ ಸಿದ್ದು ಗ್ಯಾಂಗ್ ಮತ್ತೆ ಶಶಿ ಗ್ಯಾಂಗ್ ಇಬ್ರು ಎಲೆಕ್ಷನ್ ಅಲ್ಲಿ ಪ್ರತಿ ವರ್ಷ ನಿಲ್ತಾ ಇರ್ತಾರೆ. ಸಿದ್ದು ಗ್ಯಾಂಗ್ ಪ್ರತಿ ಸಾರಿ ಕಾಲೇಜ್ ಎಲೆಕ್ಷನ್ ಅಲ್ಲಿ ಸೋಲ್ತಾ ಇರ್ತಾನೆ. ಸಿದ್ದು, ಶಂಕರು ಮತ್ತೆ ಪುಣ್ಯಳ ಹಾಸ್ಟೆಲ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ತಾ ದಿನ ಎಣ್ಣೆ ಹೊಡಿತಾ ಇರ್ತಾರೆ. ಒಂದಿನ ಕಲ್ಲಂಗಡಿ ಹಣ್ಣಿಗೆ ಎಣ್ಣೆ ಮಿಕ್ಸ್ ಮಾಡುವಾಗ ಅದೇ ಟೈಮಿಗೆ ಹಾಸ್ಟೆಲ್ ವಾರ್ಡನ್ ಬರ್ತಾನೆ. ಎಲ್ರು ಭಯ ಪಡ್ತಾ ನಿಂತಿರ್ತಾನೆ. ವಾರ್ಡನ್ ಕೂಡ ಎಣ್ಣೆ ಬಾಟಲ್ ತಂದಿರ್ತಾನೆ. ನೆಕ್ಸ್ಟ್ ಎಲ್ಲರೂ ಫುಲ್ ಎಣ್ಣೆ ಹೊಡೆದು ಟೈಟ್ ಆಗಿ ಮಲಗಿರ್ತಾರೆ. ಅವತ್ರ ಪುಣ್ಯಳ ಅವನ ಲವರ್ ವೇದಿಕಾ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಸಿದ್ದುಗೆ ಫೋನ್ ಬರುತ್ತೆ. ಫೋನ್ ನೋಡಿದ್ರೆ ಮನೆಯಿಂದ ಅರ್ಜೆಂಟ್ ಆಗಿ ಕಾಲ್ ಬಂದಿರುತ್ತೆ. ತಕ್ಷಣ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬೈಕ್ ಹತ್ಕೊಂಡು ಮನೆಗೆ ಹೋಗ್ತಾನೆ. ಪುಣ್ಯಳ ಇದನ್ನ ನೋಡಿ ರೂಮ್ಗೆ ಬಂದು ಶಂಕರು ಮತ್ತೆ ಎಲ್ಲರನ್ನ ಎಬ್ಸಿ, ಸಿದ್ದು ಮನೆಯಿಂದ ಅರ್ಜೆಂಟ್ ಆಗಿ ಕಾಲ್ ಬಂದಿತ್ತು, ಏನೋ ಪ್ರಾಬ್ಲಮ್ ಆಗಿರ್ಬೇಕು, ನಾವು ಅವನ ಮನೆಗೆ ಹೋಗೋಣ ಅಂತ ಅವನ ವಾರ್ಡನ್ ಕಾರ್ ಕೀ ತಗೊಂಡು ಎಲ್ಲರೂ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸಿದ್ದು ಅಜ್ಜಿ ಡೆತ್ ಆಗಿರ್ತಾರೆ. ಈ ಅಜ್ಜಿಯನ್ನ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ. ಸಿದ್ದು ಕೂಡ ಅಲ್ಲೇ ಇರ್ತಾನೆ. ನೆಕ್ಸ್ಟ್ ರಾಘವನ ಪಾರ್ಟಿಯ ಎಲ್ಲ ಮೆಂಬರ್ಸ್ ಕೂಡ ಬಂದಿರ್ತಾರೆ. ತಮ್ಮ ತಮ್ಮ ಪಕ್ಷದ ಬಣ್ಣದ ಬಟ್ಟೆಯನ್ನ ಹಾಕಿ ಹೋಗ್ತಾ ಇರ್ತಾರೆ. ಅಜ್ಜಿಯ ಗಂಡ ಮಾಧವ ಕೂಡ ಬೇಜಾರಲ್ಲಿ ಇರ್ತಾನೆ. ನೆಕ್ಸ್ಟ್ ಎಲ್ಲರೂ ಅಜ್ಜಿಯ ಸಮಾಧಿಗೆ ಹೋಗೋಕ್ಕಿಂತ ಮುಂಚೆ ಜೋರಾಗಿ ಸ್ಲೋಗನ್ ಹಾಕ್ತಾ ಇರ್ತಾರೆ. ಅದೇ ಟೈಮ್ಗೆ ಪುಣ್ಯಳ ಮತ್ತೆ ಎಲ್ಲರೂ ಬರ್ತಾರೆ. ಪುಣ್ಯಳನಿಗೆ ಏನು ಮ್ಯಾಟ್ರೇ ಗೊತ್ತಿರೋದಿಲ್ಲ. ಪಾರ್ಟಿಗೆ ಜೈಂದ್ ಅಂತ ಜೋರಾಗಿ ಚೀರ್ತಾ ಇರ್ತಾನೆ. ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಈ ಕಡೆ ಸೈಡ್ಗೆ ನೋಡಿದ್ರೆ ಅಜ್ಜಿ ಸತ್ತಿಗಿರುವ ಬ್ಯಾನರ್ ಹಾಕಿರ್ತಾರೆ. ಇನ್ನು ಇವನ ಹೆಸರು ಶಿವ. ಸಿದ್ದು ಮನೆಯಲ್ಲಿ ಮತ್ತೆ ಪಾರ್ಟಿ ಕೆಲಸ ಮಾಡ್ತಾ ಇರ್ತಾನೆ. ಇವರಿಗೆ ಶಿವ, ಸರಿ ನೀವೆಲ್ಲರೂ ಸಿದ್ದು ಫ್ರೆಂಡ್, ಸುಮ್ಮನೆ ಇದ್ದು ಹೋಗಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲ ಕಾರ್ಯ ಮುಗಿಯುತ್ತೆ. ಪುಣ್ಯಳ ಸಿದ್ದುನನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸಿದ್ದು, ನಾನು ಬರಲ್ಲ, ನೀವೇ ಹೋಗಿ ಅಂತ ಇರ್ತಾನೆ. ಸಿದ್ದುಗೆ ಅವನ ತಾತ ಮಾಧವನನ್ನ ನೋಡಿ ತುಂಬಾನೇ ಫೀಲ್ ಆಗ್ತಾ ಇರುತ್ತೆ. ಪುಣ್ಯಳ ಶಿವಗೆ, ಅಣ್ಣ ಕಾಲೇಜಲ್ಲಿ ನಡೀತಿರುವ ಎಲೆಕ್ಷನ್ ಅಲ್ಲಿ ಸಿದ್ದು 2 ವರ್ಷದಿಂದ ಸೋಲ್ತಾ ಇದ್ದಾನೆ, ಅದಕ್ಕೆ ನಿಮ್ಮ ಸಹಾಯ ಬೇಕು. ಈ ಸರಿ ಕೂಡ ಸೋತ್ರೆ ಕಾಲೇಜ್ ಮೇಲೆ ಬಾಂಬ್ ಹಾಕ್ತೀವಿ, ನೀವು ನಮಗೆ ಬಾಂಬ್ ಕೊಡಬೇಕು ಅಂತ ಕೇಳ್ತೇನೆ. ಶಿವ ಕೂಡ ಸರಿ ಆಯ್ತು ಕೊಡ್ತೀನಿ, ಆದ್ರೆ ಇಲ್ಲಿ ಸಿಗೋದಿಲ್ಲ, ಕೊಚ್ಚಿಯಲ್ಲಿ ನಾನು ನಿಮಗೆ ಕೊಡ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವ್ರ ಕಾರ್ ಹತ್ಕೊಂಡು ಹೋಗ್ತಾನೆ. ಈ ಕಡೆ ಸಿದ್ದು ಅವನ ಅಜ್ಜಿ ಜೊತೆಗೆ ಕಳೆದ ಹಳೆ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಕೂತಿರ್ತಾನೆ. ಅದಲ್ಲದೆ ಅಜ್ಜಿ ಸಾಯಿಗಿಂತ ಮುಂಚೆ ಆಸ್ತಿ ವೀಲ್ ಬರ್ದಿರ್ತಾಳೆ. ರಾಘವನಿಗೆ ಜಾಸ್ತಿ ಮತ್ತೆ ರಮೇಶನಿಗೆ ಕಡಿಮೆ ಆಸ್ತಿ ಇರುತ್ತೆ. ನೆಕ್ಸ್ಟ್ ಸಿದ್ದು ಅವನ ತಾತನಿಗೆ ಹೇಳಿ ಹಾಸ್ಟೆಲ್ಗೆ ಹೋಗ್ತಾ ಇರ್ತಾನೆ. ಅವನ ತಾತ ಅವನ ಅಜ್ಜಿ ಕೊಡೋ ರೀತಿನೇ ಅಮೌಂಟ್ ಕೊಡ್ತಾನೆ. ನೆಕ್ಸ್ಟ್ ನನಗೆ ಒಂದು ಹೆಲ್ಪ್ ಮಾಡು ಅಂತ ಸಿದ್ದುಗೆ ಕೇಳಿ, ನಿನ್ನ ಅಜ್ಜಿಯ ಭಸ್ಮವನ್ನ ಕಾಶಿಯ ನದಿಯಲ್ಲಿ ಹಾಕಿ ಬಾ ಅಂತ ಹೇಳ್ತೇನೆ. ಸಿದ್ದು ಇದನ್ನ ಕೇಳಿ ಕಾಶಿನ ಅಂತ ಎದ್ದಿಂತು ತಾತ ಕೊಟ್ಟಿರೋ ದುಡ್ಡನ್ನ ರಿಟರ್ನ್ ಕೊಟ್ಟು, ನಾನು ಹೋಗಲ್ಲ ಅಂತ ಬ್ಯಾಗ್ ತಗೊಂಡು ಹೋಗ್ತಾನೆ. ಮತ್ತೆ 2 ನಿಮಿಷ ಆದ್ಮೇಲೆ ರಿಟರ್ನ್ ಬಂದು, ಸರಿ ನನ್ನ ಕಾಲೇಜಲ್ಲಿ ಎಲೆಕ್ಷನ್ ಮುಗಿದ್ಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ತಾತ ದೊಡ್ಡ ಮಡಕಿಲಿ ಭಸ್ಮನ್ನ ಕೊಡ್ತಾನೆ. ಸಿದ್ದು ಇಷ್ಟು ದೊಡ್ಡದು ಬೇಡ ಅಂತ ಒಂದು ಸಣ್ಣ ಬಾಟಲ್ ತಗೊಂಡು ಅದರಲ್ಲಿ ಸ್ವಲ್ಪ ಹಾಕೊಳ್ತಾನೆ. ಈ ಕಡೆ ಶಿವ, ಪೊನ್ಯಾಳ ಮತ್ತೆ ಶಂಕರು ಜೊತೆ ಸೇರಿ ಹಾಸ್ಟೆಲ್ ಅಲ್ಲಿ ತಿನ್ನೋದು, ಶಶಿ ಬ್ಯಾಚ್ ಅವರ ಜೊತೆ ಜಗಳಾಡೋದು, ಹುಡುಗಿರನ್ನ ನೋಡೋದು ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಸಿದ್ದು ಹಾಸ್ಟೆಲ್ಗೆ ಬರ್ತಾನೆ. ಶಿವ ರೂಮಲ್ಲೇ ಮಲಗಿರ್ತಾನೆ. ಸಿದ್ದು ಇವನನ್ನ ನೋಡಿ ಶಾಕ್ ಆಗಿ ಪುಣ್ಯಾಳನಿಗೆ, ಇವನನ್ನ ಯಾಕೆ ಕರ್ಕೊಂಡು ಬಂದಿದೀಯ ಅಂತ ಬೈದು ಇಲ್ಲಿಂದ ಕಳಿಸು ಅಂತ ಹೇಳ್ತಾನೆ. ನೆಕ್ಸ್ಟ್ ಪುಣ್ಯಳ ಶಿವನ ಹತ್ರ ಬಂದು, ಅರ್ಜೆಂಟ್ ಇಲ್ಲಿಂದ ಹೊರಡಬೇಕು, ವಾರ್ಡನ್ ರೂಮ್ ಚೆಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಶಿವ ಅವನಿಗೆ ಹಾಗೆ ಬೈದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾನೆ. ನೆಕ್ಸ್ಟ್ ಪುಣ್ಯಳ ತಾನು ತಂದಿರುವ ತಿಂಡಿಯನ್ನ ನೋಡ್ತಾನೆ. ಶಿವ ಎಲ್ಲ ತಿಂಡಿನ ತಿಂದಿರ್ತಾನೆ. ಸಿದ್ದು ಏನಾದ್ರು ತಂದಿರ್ತಾನೆ ಅಂತ ಅವನ ಬ್ಯಾಗನ್ನ ಚೆಕ್ ಮಾಡುವಾಗ ಅವನಿಗೆ ಒಂದು ಬಾಟಲ್ ಸಿಗುತ್ತೆ. ಶಂಕರು, ಇದು ನಶೆ ಬರೋ ಪೌಡರ್ ಅಂತ ಕೇಳ್ತಾನೆ. ಪುಣ್ಯಳ, ಹೌದು ಇರ್ಬೋದು ಅಂತ ಅಜ್ಜಿ ಭಸ್ಮದ ಪುಡಿಯನ್ನೇ ಗಾಂಜಾ ಪುಡಿ ಅಂತ ಅನ್ಕೊಂಡು ಮೂಗಲ್ಲಿ ಹೇಳ್ಕೊಳ್ತಾನೆ. ಈಗ ಅಜ್ಜಿ ಆತ್ಮ ಪುಣ್ಯಳನ ಮೈ ಮೇಲೆ ಸೇರ್ಬಿಡುತ್ತೆ.
ಆಗಿಬಿಡುತ್ತೆ. ನೆಕ್ಸ್ಟ್ ರೂಮ್ ಕಿಟಕಿ ಎಲ್ಲ ಬಟ್ಟೆ ಗಾಳಿಗೆ ಹಾರಾಡ್ತಾ ಇರುತ್ತೆ. ಇಡೀ ರೂಮೇ ಗಲಿಬಿಲಿ ಆಗಿಬಿಡುತ್ತೆ. ಪುಣ್ಯಳ ಮೂಗಲ್ಲಿ ಕೂಡ ರಕ್ತ ಬರ್ತಾ ಇರುತ್ತೆ. ಇದನ್ನು ನೋಡಿದ ಶಂಕರ್ ಪೌಡರ್ ಸರಿ ಇಲ್ಲ ಅಂತ ಪೌಡರ್ ಬಾಕ್ಸ್ ಅನ್ನ ಕಿಟಕಿಲಿ ಬಿಸಾಕ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಿದ್ದು ಎಲೆಕ್ಷನ್ ಸ್ಪೀಕಿಂಗ್ ಗೆ ರೆಡಿ ಆಗ್ತಾ ಇರ್ತಾನೆ. ಶಿವ ಅಲ್ಲೇ ಕ್ಯಾಂಟೀನ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾನೆ. ಅಲ್ಲಿಗೆ ಶಂಕರ್ ಮತ್ತೆ ಪುಣ್ಯಳ ಬರ್ತಾರೆ. ಪುಣ್ಯಳ ಮಾತ್ರ ಫುಲ್ ಟೈಟ್ ಆಗಿ ಇರ್ತಾನೆ. ಅವನ ದೇಹದಲ್ಲಿ ಈಗ ಅಜ್ಜಿ ಆತ್ಮ ನಿಧಾನವಾಗಿ ಸೇರ್ತಾ ಇರುತ್ತೆ. ಈಗ ಪುಣ್ಯಳ ರಾತ್ರಿ ಶಶಿ ಅವರಿಗೆ ಎಣ್ಣೆಯಲ್ಲಿ ನಿದ್ದೆ ಬರೋ ಪೌಡರ್ ಹಾಕ್ತಿವಿ ಅಂತ ಡಿಸೈಡ್ ಮಾಡ್ತಾನೆ. ರಾತ್ರಿ ಅವರ ರೂಮ್ ಹತ್ರ ಬಂದು ನೋಡಿದ್ರೆ ಶಶಿ ಮತ್ತೆ ಅವನ ಟೀಮ್ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾರೆ. ಈ ಕಡೆ ಶಶಿ ಅವರ ಜೂನಿಯರ್ಸ್ ಊಜಾ ಬೋರ್ಡ್ ಆಡ್ತಾ ಇರ್ತಾರೆ. ಇನ್ನೇನು ಊಜಾ ಬೋರ್ಡ್ ಮೂವ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಪುಣ್ಯಳ ಮತ್ತೆ ಶಂಕರು ಬರ್ತಾರೆ. ಶಂಕರು ಅದನ್ನ ಓದ್ದು ಇದೆಲ್ಲ ಯಾಕೆ ಆಡ್ತಾರೆ ಅಂತ ಬೈತೀನಿ. ನೆಕ್ಸ್ಟ್ ಪುಣ್ಯಳ ಅವರಿಗೆ ನಾಳೆ ಎಲೆಕ್ಷನ್ ಮೀಟಿಂಗ್ ಅಲ್ಲಿ ಡ್ರಿಂಕ್ಸ್ ಅಲ್ಲಿ ಈ ಪೌಡರ್ ಹಾಕು ಅಂತ ಹೇಳಿ ಕೊಡ್ತಾನೆ. ನೆಕ್ಸ್ಟ್ ಡೇ ಎಲೆಕ್ಷನ್ ಮೀಟಿಂಗ್ ಇರುತ್ತೆ. ಶಶಿಗೆ ಮಾತಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅವನ ಬದಲು ಒಂದು ಹುಡುಗಿಯನ್ನ ಮಾತಾಡೋಕ್ಕೆ ಕಳಿಸ್ತಾನೆ. ಅವಳು ತನ್ನ ಪಕ್ಷದ ಬಗ್ಗೆ ಚೆನ್ನಾಗಿ ಮಾತಾಡ್ತಾಳೆ. ಎಲ್ಲರೂ ಚಪ್ಪಳೆನ ಹೊಡಿತಾರೆ. ಈಗ ಸಿದ್ದು ಹೋಗ್ಬೇಕಾಗಿರುತ್ತೆ. ಸಿದ್ದು ಸ್ಟೇಜ್ ಮೇಲೆ ಹೋಗಿ ಏನು ಮಾತನಾಡದೆ ನಿಂತಿರ್ತಾನೆ. ಎಲ್ಲರೂ ನಗ್ತಾನೆ ಇರ್ತಾರೆ. ಅಷ್ಟರಲ್ಲಿ ಪೊನ್ನಳನ ಮೈ ಮೇಲೆ ಅಜ್ಜಿ ಆತ್ಮ ಬಂದು ಮೈಕ್ ತಗೊಂಡು ಭಗವದ್ಗೀತೆ ಅಂತ ಒಳ್ಳೆ ವಿಚಾರಗಳನ್ನ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿದ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಚಪ್ಪಳೆನ ಹೊಡಿತಾರೆ. ವೇದಿಕಾ ಕೂಡ ತುಂಬಾನೇ ಹ್ಯಾಪಿ ಆಗ್ತಾಳೆ. ಅವತ್ತು ರಾತ್ರಿ ಶಶಿ ಕೂಡ ಪುಣ್ಯಳ ಮಾತಾಡಿದನ್ನ ನೆನಪು ಮಾಡ್ಕೊಂಡು ಶಾಕ್ ಆಗಿ ಡಿಸ್ಕಸ್ ಮಾಡ್ತಿರ್ತಾರೆ. ಈ ಕಡೆ ಪುಣ್ಯಳ ಅವನು ಮಾತಾಡಿರೋ ವಿಡಿಯೋನ ನೋಡಿ ಫುಲ್ ಹ್ಯಾಪಿ ಫೀಲ್ ಆಗ್ತಾ ಇರ್ತಾನೆ. ಸಿದ್ದುಗೆ ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವತ್ತು ರಾತ್ರಿ ಎಲ್ಲರೂ ಎಣ್ಣೆ ಹೊಡೆದು ಮಲ್ಕೋತಾರೆ. ಸಿದ್ದು ರಾತ್ರಿ ನೀರು ಕುಡಿಯುವಾಗ ಅವನ ಅಜ್ಜಿ ಧ್ವನಿ ಕೇಳುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಪುಣ್ಯಳನ ದೇಹ ಕನ್ನಡಿಯಲ್ಲಿ ಅವನ ಅಜ್ಜಿ ರೂಪವಾಗಿ ಕಾಣ್ತಾ ಇರುತ್ತೆ. ಇದನ್ನ ನೋಡಿ ಜೋರಾಗಿ ಚೀರಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡ್ತಾನೆ. ನೆಕ್ಸ್ಟ್ ಅವ್ನು ನೋಡಕ್ಕೆ ಇಡೀ ಹಾಸ್ಟೆಲ್ ಬಾಯ್ಸ್ ಬಂದಿರ್ತಾರೆ. ಈಗ ಪುಣ್ಯಳ ನಾರ್ಮಲ್ ಆಗಿರ್ತಾನೆ. ಅಜ್ಜಿ ಆತ್ಮ ಹಾಗಾಗಿ ಅವನ ಮೇಲೆ ಬಂದು ಹೋಗ್ತಾ ಇರುತ್ತೆ. ಸಿದ್ದು ಪುಣ್ಯಳನ್ನ ನೋಡಿ ಮತ್ತೆ ಮತ್ತೆ ಭಯ ಪಡ್ತಾ ಇರ್ತಾನೆ. ಮಾತಾಡಕ್ಕೆ ಬರ್ತಾ ಇರೋದಿಲ್ಲ. ನೆಕ್ಸ್ಟ್ ಶಂಕರು ಎಲ್ಲರನ್ನು ಕಳಿಸ್ತಾನೆ. ಸಿದ್ದು ತಕ್ಷಣ ತನ್ನ ಬ್ಯಾಗ್ ಅಲ್ಲಿರುವ ಅವನ ಅಜ್ಜಿಯ ಭಸ್ಮದ ಪೌಡರ್ ಬಾಟಲ್ ಅನ್ನ ಹುಡುಕ್ತಾನೆ. ಶಂಕರು ಆ ಪೌಡರ್ ಅನ್ನ ಪುಣ್ಯಳ ಡ್ರಗ್ಸ್ ಅಂತ ಮೂಗಿಗೆ ಎರ್ಸ್ಕೊಂಡ. ಅದನ್ನ ನಾನು ಬಿಸಾಕಿದೆ ಅಂತ ಹೇಳ್ತಾನೆ. ಸಿದ್ದು ಸಿಟ್ಟಿಗೆದ್ದು ಅವನನ್ನ ಹೊಡೆಯಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಪುಣ್ಯಳನಿಗೆ ಸೀನು ಬಂದು ಅವನ ಅಜ್ಜಿ ಆತ್ಮ ಅವನ ಮೈ ಮೇಲೆ ಬರುತ್ತೆ. ಶಂಕರು ಮತ್ತೆ ಸಿದ್ದು ಕನ್ನಡಿಯಲ್ಲಿ ನೋಡಿದ್ರೆ ಪುಣ್ಯಳನ ದೇಹ ಕನ್ನಡಿಯಲ್ಲಿ ಸಿದ್ದು ಅಜ್ಜಿ ದೇಹ ಆಗಿ ಕಾಣ್ತಾ ಇರುತ್ತೆ. ಇದನ್ನ ನೋಡಿ ಇಬ್ರು ಭಯ ಪಡ್ತಾ ಅಲ್ಲೇ ಬಿದ್ದೋಗ್ತಾರೆ. ಅಷ್ಟರಲ್ಲಿ ಮತ್ತೆ ಪುಣ್ಯಳ ನಾರ್ಮಲ್ ಸ್ಟೇಜ್ಗೆ ಬರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪುಣ್ಯಳ ಮೈ ಮೇಲೆ ಇರುವ ಅಜ್ಜಿ ಇಡೀ ರೂಮ್ ಅನ್ನ ಕ್ಲೀನ್ ಮಾಡಿರುತ್ತೆ. ಸಿದ್ದು ಮತ್ತೆ ಶಂಕರು ಅದನ್ನ ನೋಡಿ ಫುಲ್ ಶಾಕ್ ಆಗ್ತಾನೆ. ಮತ್ತೆ ಪುಣ್ಯಳನ್ನ ಹುಡ್ಕೊಂಡು ಹೋದ್ರೆ ಪುಣ್ಯಳ ಮೈ ಮೇಲಿರುವ ಅಜ್ಜಿ ಸ್ನಾನ ಮಾಡ್ಕೊಂಡು ಬಟ್ಟೆ ಸುತ್ಕೊಂಡು ಬರ್ತಾ ಇರುತ್ತೆ. ಒಂದಿನ ವಾರ್ಡನ್ ರೂಮ್ಗೆ ಎಣ್ಣೆ ಹೊಡೆಯಕ್ಕೆ ಬರ್ತಾನೆ. ಅದೇ ಟೈಮ್ಗೆ ಪುಣ್ಯಳ ಮೈ ಮೇಲೆ ಅಜ್ಜಿ ಆತ್ಮ ಬಂದು ಅವನನ್ನ ಕೂಡ ಹೊಡೆದು ಕಳಿಸುತ್ತೆ. ನೆಕ್ಸ್ಟ್ ಕಾಲೇಜಲ್ಲಿ ಕೂಡ ಸಿದ್ದು ಪುಣ್ಯಳನನ್ನ ಅವನ ಲವರ್ ವೇದಿಕಾ ಜೊತೆಗೆ ಮಾತಾಡೋಕೆ ಬಿಡ್ತಾ ಇರೋದಿಲ್ಲ. ಒಂದಿನ ಪುಣ್ಯಳ ಹುಡುಗಿರ್ ತರ ರೆಡಿ ಆಗ್ತಿರೋದನ್ನ ಶಶಿ ವಿಡಿಯೋ ಮಾಡಕ್ಕೆ ನೋಡ್ತಾನೆ. ಸಿದ್ದು ಇದನ್ನ ನೋಡಿ ಕಿಟಕಿ ಹಾಕ್ತಾನೆ. ಹೀಗೆ ಪುಣ್ಯಳನ ಮೈ ಮೇಲಿರುವ ಸಿದ್ದು ಅಜ್ಜಿ ಇದೇ ರೀತಿ ತರಲೆ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ 3ನೇ ವರ್ಷದ ಎಲೆಕ್ಷನ್ ಅಲ್ಲಿ ಸಿದ್ದು ಗೆದ್ದಿರ್ತಾನೆ. ಎಲ್ಲರೂ ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಶಶಿ ವೇದಿಕೆಗೆ ಪುಣ್ಯಳ ಹುಡುಗ ಅಲ್ಲ, ಅವನಿಗೆ ಬೇಕಿದ್ರೆ ಅವನನ್ನ ಮನೆಗೆ ಕರ್ಸ್ಕೊಂಡು ನೋಡು, ಇತ್ತೀಚೆಗೆ ಅವನ ನಡವಳಿಕೆನೆ ಬೇರೆ ರೀತಿ ಆಗಿದೆ ಅಂತ ಹೇಳ್ತಾನೆ. ಈ ಕಡೆ ಪುಣ್ಯಳ ಸಿದ್ದು ಗೆದ್ದಿರುವ ಖುಷಿಗೆ ಮೈ ಮೇಲೆ ಅರಿವಿಲ್ಲದೆ ಕುಣಿತಾ ಇರ್ತಾನೆ. ವೇದಿಕೆ ಅವನನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಇವತ್ತು ರಾತ್ರಿ ನಮ್ಮ ಮನೆಗೆ ಬಾ, ಅಪ್ಪ ಅಮ್ಮ ಮನೆಯಲ್ಲಿ ಯಾರು ಇರೋದಿಲ್ಲ, ನಾಳೆ ಬರ್ತಾರೆ ಅಂತ ಹೇಳ್ತಾಳೆ. ಪುಣ್ಯಳ ಫುಲ್ ಖುಷಿಯಾಗಿ ನಾಚ್ಕೊಂಡು ಹೋಗ್ತಾನೆ. ಅವತ್ತು ರಾತ್ರಿನೇ ಪುಣ್ಯಳ ವೇದಿಕೆ ಮನೆಗೆ ಹೋಗೋಕೆ ರೆಡಿ ಆಗ್ತಾ ಇರ್ತಾನೆ. ಸಿದ್ದು ಮತ್ತೆ ಶಂಕರ ಹೋಗ್ಬೇಡ ಅಂದ್ರೂ ಕೂಡ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಶಶಿ ಹೊರಗಡೆ ನಿಂತು ನೋಡ್ತಾ ಇರ್ತಾನೆ. ಪುಣ್ಯಳ ರೆಡಿಯಾಗಿ ಶಶಿಗೂ ಕೂಡ ಚಮಕ್ ಕೊಟ್ಟು ವೇದಿಕೆ ಮನೆಗೆ ಬರ್ತಾನೆ. ಈ ಕಡೆ ಶಂಕರು ಮತ್ತೆ ಸಿದ್ದು ವೇದಿಕೆ ಮನೆ ಹೊರಗಡೆ ಬಂದಿರ್ತಾರೆ. ಯಾಕಂದ್ರೆ ಮತ್ತೆ ಅವನ ಮೇಲೆ ಅಜ್ಜಿ ಆತ್ಮ ಬಂದ್ರೆ ಏನಾಗುತ್ತೋ ಅಂತ ಅವ್ರಿಗೂ ಭಯ ಇರುತ್ತೆ. ವೇದಿಕಾ ಪುಣ್ಯಳನ ಜೊತೆಗೆ ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಸಿದ್ದು ಅಜ್ಜಿ ಆತ್ಮ ಪುಣ್ಯಳನ ಮೈ ಮೇಲೆ ಬಂದು ವೇದಿಕಳನ್ನ ತಳ್ಳಿ ಯಾರನ್ನ ಬೆಳೆಸಿದ್ದು ಒಂದು ಹುಡುಗನನ್ನ ಮನೆಗೆ ಕರ್ಸ್ಕೊಂಡು ಕಿಸ್ ಕೊಡ್ತಾ ಇದೆಯಲ್ಲ ಅಂತ ಬೈತಾ ಇರ್ತಾಳೆ. ಈ ಕಡೆ ಶಶಿ ವೇದಿಕಾ ತಂದೆಗೆ ಕಾಲ್ ಮಾಡಿ ಪುಣ್ಯಳ ಅವ್ರ ಮನೆಗೆ ಹೋಗಿರೋ ವಿಷಯವನ್ನ ಅವರಿಗೆ ತಿಳಿಸ್ತೇನೆ. ವೇದಿಕಾ ಶಶಿ ಹೇಳಿದ್ದು ನಿಜ, ನೀನು ಗಂಡ್ಸಲ್ಲ, ನೀನು ಗೇ ತರ ಆಡ್ತಾ ಇದೀಯಾ, ನಿನ್ ಜೊತೆ ನಾನು ಬ್ರೇಕಪ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವೇದಿಕಾ ತಂದೆ ತಾಯಿ ಬರ್ತಾರೆ. ಈ ಕಡೆ ನೋಡಿದ್ರೆ ಪುಣ್ಯಳ ಇರೋದಿಲ್ಲ. ಪುಣ್ಯಳ ಡೋರ್ ತೆಗೆದು ಅವ್ರ ತಂದೆ ತಾಯಿಗೆ ಜೋರಾಗಿ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ವೇದಿಕಾ ಪುಣ್ಯಳನ ತಲೆಗೆ ಹೊಡಿತಾಳೆ. ಸಿದ್ದು ಅವನನ್ನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ವೇದಿಕಾ ಪುಣ್ಯಳನನ್ನ ಬ್ಲಾಕ್ ಮಾಡಿರ್ತಾಳೆ. ಪುಣ್ಯಳ ಎಲ್ಲ ನಿಮ್ಮ ಅಜ್ಜಿಯಿಂದ ನನ್ನ ಮೇಲೆ ಯಾಕೆ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗ್ಬೇಕು ಅಂತ ಅವನ ಮೇಲೆ ಸಿದ್ದು ಅಜ್ಜಿ ಆತ್ಮ ಬರೋ ತರ ಸೀನ್ ಆಗ್ತಾನೆ. ಆದ್ರೆ ಅಜ್ಜಿ ಆತ್ಮ ಬರೋದಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಅವನ ಫ್ರೆಂಡ್ ಗೋವಿಂದನ ರೂಮ್ಗೆ ಬಂದು ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಗೋವಿಂದ ಕೂಡ ನಂಗೂ ಈ ವಿಷಯದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬೀಚ್ ಪಕ್ಕದ ದೇವಸ್ಥಾನದ ಅಡ್ರೆಸ್ ಕೊಟ್ಟು ಕಳಿಸ್ತೇನೆ. ನೆಕ್ಸ್ಟ್ 3 ಬೀಚ್ ಪಕ್ಕದ ದೇವಸ್ಥಾನಕ್ಕೆ ಹೋಗ್ತಾರೆ. ಸಿದ್ದು ಮತ್ತೆ ಶಂಕರ ಪೂಜಾರಿ ಹತ್ರ ಮಾತಾಡ್ತಾ ಇರುವಾಗ ಪುಣ್ಯಳ ಕಾಣಿಸ್ತಾ ಇರೋದಿಲ್ಲ.
ಈ ಕಡೆ ಬಂದ್ರೆ ಪುಣ್ಯಳ ಲವರ್ಸ್ಗೆ ಹೊಡಿತಾ ಇರ್ತಾನೆ. ಏನಂದ್ರೆ ಪುಣ್ಯಳನ ಮೈ ಮೇಲೆ ಬಂದಿರುವ ಅಜ್ಜಿ ಆತ್ಮ ಇವರಿಬ್ರು ಕಿಸ್ ಕೊಡ್ತಾ ಇರೋದನ್ನ ನೋಡಿ ಅವರಿಗೆ ಹೊಡಿತಾ ಇರುತ್ತೆ. ಪುಣ್ಯಳ ಈ ರೀತಿ ಮಾಡೋದನ್ನ ನೋಡಿ ಅಲ್ಲಿನ ಎಲ್ಲರೂ ವಿಡಿಯೋ ಮಾಡ್ತಾರೆ, ವಿಡಿಯೋನ ಪಬ್ಲಿಕ್ ಮಾಡ್ತಾರೆ, ಮತ್ತೆ ನ್ಯೂಸ್ ಅಲ್ಲಿ ಕೂಡ ಬರುತ್ತೆ. ನೆಕ್ಸ್ಟ್ ಈ ಕಡೆ ಹಾಸ್ಟೆಲ್ ಅಲ್ಲಿ ಶಶಿ ಇದೇ ಸಮಯ ಅಂತ ಅವ್ರ ರೂಮ್ಗೆ ನುಗ್ಗಿ ಎಲ್ಲವನ್ನ ಹಾಳು ಮಾಡ್ತಾನೆ. ಮತ್ತೆ ಪೊಲೀಸರು ಕೂಡ ಅವರನ್ನ ಹುಡ್ಕೊಂಡು ಬಂದಿರ್ತಾರೆ. ನೆಕ್ಸ್ಟ್ ಮೂವರು ವಾರ್ಡನ್ ಮನೆಗೆ ಬಂದಿರ್ತಾರೆ. ಈ ವಿಷಯ ಗೊತ್ತಾಗಿ ಸಿದ್ದುನ ಅಣ್ಣ ರಮೇಶ್ ಕೂಡ ಬಂದಿರ್ತಾನೆ. ರಮೇಶ ಪುಣ್ಯಳನ ಮೈ ಮೇಲೆ ತನ್ನ ತಾಯಿ ಆತ್ಮ ಬಂದಿರೋ ವಿಷಯ ಗೊತ್ತಾಗಿ ಯಾಕೆ ಬಂದಿದ್ದು ಅಂತ ಕೇಳಿದೆ. ನಂಗೆ ಕಡಿಮೆ ಆಸ್ತಿ ಯಾಕೆ ಕೊಟ್ಟಿದ್ದೀಯ ಅಂತ ಕೇಳ್ತಾನೆ. ಪುಣ್ಯಳ ಮೈ ಮೇಲಿರುವ ಅವನ ತಾಯಿ ಆತ್ಮ ನನ್ನ ಬೀರಲ್ಲಿ ಇದ್ದ ಹಣವನ್ನ ಕದಿದ್ದಕ್ಕೆ ನಿಂಗೆ ಕಡಿಮೆ ಕೊಟ್ಟಿದ್ದೀನಿ ಅಂತ ಹೇಳುತ್ತೆ. ರಮೇಶ ಇದು ಅವನ ತಾಯಿನೇ ಅಂತ ಗೊತ್ತಾಗಿ ಹೊರಗಡೆ ಎದ್ದು ಹೋಗ್ತಾನೆ. ನೆಕ್ಸ್ಟ್ ಅಜ್ಜಿ ಹೊರಗೆ ಬಂದು ನಂಗೆ ಸ್ವಲ್ಪ ಟೈಮ್ ಬೇಕು, ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇರುತ್ತೆ. ಅಷ್ಟರಲ್ಲಿ ವಾರ್ಡನ್ ಹೆಂಡತಿ ಚಿಕನ್ ಮಾಡ್ಬೇಕಂತ ಕೇಳ್ಕೊಂಡು ಬರ್ತಾಳೆ. ಪುಣ್ಯಳ ಮೈ ಮೇಲಿರೋ ಅಜ್ಜಿ ಆತ್ಮ ಅವಳಿಗೂ ಬೈತಾ ಇರುತ್ತೆ. ಅಷ್ಟರಲ್ಲಿ ಎಲ್ಲರೂ ಮನೆ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ರಮೇಶ ಈ ಮೂವರಿಗೆ ಬೇಲ್ ಕೊಟ್ಟು ಕೇಸನ್ನ ಕ್ಲೋಸ್ ಮಾಡಿಸ್ತಾನೆ. ಇವರನ್ನ ಹುಡ್ಕೊಂಡು ಅಲ್ಲಿಗೆ ವೇದಿಕ ಕೂಡ ಬಂದಿರ್ತಾಳೆ. ವೇದಿಕಾ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಆ ವಿಷಯ ನಂಗೂ ಗೊತ್ತಾಗಬೇಕು ಅಂತ ಕೇಳ್ತಾಳೆ. ನೆಕ್ಸ್ಟ್ ಸಿದ್ದು ವೇದಿಕೆಗೆ ಎಲ್ಲವನ್ನ ಹೇಳ್ತಾನೆ. ನೆಕ್ಸ್ಟ್ ಎಲ್ಲರೂ ದೆವ್ವ ಬಿಡಿಸುವ ಬ್ರಿಟಿಷ್ ಸ್ಟ್ಯಾನಿ ಮನೆಗೆ ಬರ್ತಾರೆ. ಇವಳು ಸ್ಟ್ಯಾನಿ ಲವರ್. ಸ್ಟ್ಯಾನಿ ದೆವ್ವಗಳನ್ನ ಸ್ಪಿರಿಟ್ ಮೂಲಕ ಹೊರಗೆ ತೆಗಿತಾ ಇರ್ತಾನೆ. ಸ್ಟ್ಯಾನಿ ಲವರ್ಗೆ ಇವ್ನು ಮಾಡೋ ಕೆಲಸ ಇಷ್ಟನೇ ಇರೋದಿಲ್ಲ. ಸ್ಟ್ಯಾನಿ ಇವರಿಗೆ ಊಜಬೋರ್ಡ್ ಆಡಿ ಅಜ್ಜಿ ಆತ್ಮ ನಿನ್ ಮೇಲೆ ಬಂದೈತಾ ಅಂತ ಕೇಳ್ತಾನೆ. ಶಂಕರು ಇಲ್ಲ, ಅಜ್ಜಿ ಭಸ್ಮವನ್ನ ಡ್ರಗ್ಸ್ ಅಂತ ಇವನು ಮೂಗಿಗೆ ಎಳ್ಕೊಂಡಿದ್ರಿಂದ ಬಂದಿದ್ದು ಅಂತ ಹೇಳ್ತಾನೆ. ಇದು ಗೊತ್ತಾಗಿ ಸ್ಟ್ಯಾನಿ ತುಂಬಾನೇ ನಗ್ತಾನೆ. ನೆಕ್ಸ್ಟ್ ಅವನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅವನ ರೂಮ್ ಒಂದ್ ರೀತಿ ಫುಲ್ ರೆಡ್ ಆಗಿ ಕಾಣ್ತಿರುತ್ತೆ. ಸ್ಟ್ಯಾನಿ ಪುಣ್ಯಳ ಮೈ ಮೇಲೆ ಅಜ್ಜಿ ಯಾಕೆ ಬಂದಿದ್ದು ಅಂತ ತಿಳ್ಕೊಳ್ಳೋದಿಕ್ಕೆ ಪುಣ್ಯಳ ಮೈ ಮೇಲೆ ಅಜ್ಜಿ ಆತ್ಮವನ್ನ ಬಲವಂತವಾಗಿ ಕರ್ಸ್ಕೊಳ್ತಾನೆ. ನೆಕ್ಸ್ಟ್ ಪುಣ್ಯಳ ಮೈ ಮೇಲೆ ಅಜ್ಜಿ ಆತ್ಮ ಬರುತ್ತೆ. ಸ್ಟ್ಯಾನಿ ಅಜ್ಜಿಗೆ ಈ ಸಣ್ಣ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀಯಾ, ಏನ್ ಸಮಸ್ಯೆ ಹೇಳೋ, ನಾನೇ ಡೀಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಜ್ಜಿ ನಾನೇ ಇವನ್ ದೇಹ ಬಿಟ್ಟು ಹೋಗ್ತೀನಿ, ಆದ್ರೆ ನಂಗೆ ನನ್ನ ಗಂಡ ಮಾಧವನ ಆತ್ಮ ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿಸಿದ್ದು ಕೂಡ ಶಾಕ್ ಆಗ್ತಾನೆ. ಅಜ್ಜಿ ಯಾಕೆ ಈ ತರ ಹೇಳಿದ್ದು ಅಂತ ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಜ್ಜಿ ಆತ್ಮ ಹೋಗುತ್ತೆ. ಸ್ಟ್ಯಾನಿ ಅವ್ರಿಗೆ ನಿಮ್ಮ ಅಜ್ಜಿ ಆತ್ಮ ಇವನ್ ಮೇಲೆ ಬಂದು 43 ದಿನಗಳ ನಂತರ ಇವನ್ ದೇಹ ಸಂಪೂರ್ಣವಾಗಿ ನಿಮ್ಮ ಅಜ್ಜಿಯ ಕಂಟ್ರೋಲ್ಗೆ ಹೋಗುತ್ತೆ. ನಾಳೆಗೆ 43ನೇ ದಿನ ಕಂಪ್ಲೀಟ್ ಆಗುತ್ತೆ. ನಾವು ಕೂಡ ನಾಳೆ ರಾತ್ರಿ ರಷ್ಯಾಗೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನೀವು ಅಜ್ಜಿಯ ಏನಾದ್ರು ವಸ್ತು ಇಲ್ಲಂದ್ರೆ ಅವರ ಬೂದಿನ ತರೋಕೆ ಹೇಳ್ತಾನೆ. ನಾಳೆ ತಂದಿಲ್ಲ ಅಂದ್ರೆ ಪುಣ್ಯಳ ಪರ್ಮನೆಂಟ್ ಆಗಿ ಕೋಮಗೆ ಹೋಗ್ತಾನೆ. ಅವನ ದೇಹವನ್ನ ಅಜ್ಜಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಈ ಕಡೆ ಅಜ್ಜಿ ಮಗ ರಮೇಶ ಅವರ ತಾಯಿಯನ್ನ ಇಂಪ್ರೆಸ್ ಮಾಡೋದಕ್ಕೆ ಅವಳ ಭಸ್ಮದ ಮೇಲೆ ಒಂದು ಸಮಾಧಿಯನ್ನ ಕಟ್ಟಿರ್ತಾನೆ. ಅಮ್ಮ ಸತ್ತಿಲ್ಲ ಅಂತ ಸ್ಲೋಗನ್ ಹಾಕ್ತಾ ಇರ್ತಾನೆ. ಅದೇ ಟೈಮಿಗೆ ಸಿದ್ದು ಮತ್ತೆ ಎಲ್ಲರೂ ಬರ್ತಾರೆ. ಈ ಕಡೆ ಸಿದ್ದುನ ತಾತ ಮಾಧವ ಪಕ್ಕದ ಮನೆ ಆಂಟಿ ಹತ್ರ ನಗ್ತಾ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿ ಪುಣ್ಯಳನ ಮೈ ಮೇಲೆ ಅಜ್ಜಿ ಆತ್ಮ ಬಂದು ಅವಳನ್ನ ಓಡಾಡಿಸ್ಕೊಂಡು ಹೊಡೆಯಕ್ಕೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಪುಣ್ಯಳನ ಧ್ವನಿ ಕೇಳಿ ಮಾಧವನಿಗೂ ಕೂಡ ಅವನ ಹೆಂಡತಿ ಆತ್ಮ ಇವನ್ ಮೇಲೆ ಬಂದಿದೆ ಅಂತ ಗೊತ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ನೆಕ್ಸ್ಟ್ ಪುಣ್ಯಳನನ್ನ ಮರಕ್ಕೆ ಕಟ್ಟಿ ಹಾಕಿರ್ತಾರೆ. ರಮೇಶ ಬರೀ ಆಸ್ತಿ ಬಗ್ಗೆನೇ ಕೇಳಕ್ಕೆ ಬರ್ತಾ ಇರ್ತಾನೆ. ಮಾಧವ ಸಿದ್ದುಗೆ ಅವಳು ಇದ್ದಾಗ್ಲೂ ನೆಮ್ಮದಿ ಕೊಟ್ಟಿಲ್ಲ, ಸತ್ತಾಗ್ಲೂ ನೆಮ್ಮದಿ ಕೊಡ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ರಮೇಶನ ಚಿಕ್ಕ ಮಗ ಪುಣ್ಯಳನ ಕೈ ಕಟ್ಟು ಬಿಡಿಸ್ತಾನೆ. ತಕ್ಷಣ ಪುಣ್ಯಳನ ಮೈ ಮೇಲೆ ಅಜ್ಜಿ ಆತ್ಮ ಬಂದು ಮಾಧವನನ್ನ ಸಾಯಿಸೋಕೆ ಅವನನ್ನ ಓಡಿಸ್ಕೊಂಡು ಹೋಗುತ್ತೆ. ಮಾಧವ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ತಾನೆ. ಪುಣ್ಯಳ ಹಿಂದ್ಗಡೆ ಕಿಟಕಿ ಹತ್ರ ಬರ್ತಾನೆ. ಮಾಧವ ನನ್ನ ಯಾಕೆ ಕೊಲ್ತಿದೀಯಾ ಅಂತ ಕೇಳ್ತಾನೆ. ಅಜ್ಜಿ ಆತ್ಮ ನಾನ್ ಸಾಯೋಕೆ ನೀನೇ ಕಾರಣ ಅಂತ ಹೇಳುತ್ತೆ. ಏನಂದ್ರೆ ಅವತ್ತು ಅಜ್ಜಿ ಸಾಯೋ ರಾತ್ರಿ ಊಟ ಮಾಡ್ತಿರುವಾಗ ಊಟ ನೆತ್ತಿಗೆ ಹತ್ತಿ ಕೆಮ್ಮು ಬರ್ತಿರುತ್ತೆ. ಮಾಧವ ಅಜ್ಜಿಗೆ ನೀರು ಕೊಡೋ ಬಿಟ್ಟು ಪಕ್ಕದ ಮನೆ ಆಂಟಿಯನ್ನ ನೋಡ್ತಾ ನಿಂತಿರ್ತಾನೆ. ಕೊನೆಯಲ್ಲಿ ಮಾಧವ ಅವನ ಹೆಂಡತಿಗೆ ಅಂದ್ರೆ ಅಜ್ಜಿಗೆ ನೀರು ಕೊಡದೆ ನೆತ್ತಿಗೆ ಹೊಡೆದ್ ಬಿಡ್ತಾನೆ. ಅಜ್ಜಿ ಅಲ್ಲೇ ಸತ್ತೋಗಿರ್ತಾಳೆ. ಅದಕ್ಕೆ ಅಜ್ಜಿ ನನ್ನ ಜೊತೆಗೆ ನೀನು ಬರಬೇಕು, ನಿನ್ನ ತಗೊಂಡು ಹೋಗ್ತೀನಿ, ಇವತ್ತು ರಾತ್ರಿ ಒಳಗಡೆ ನಿನ್ನ ಕೊಲ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಎಲ್ಲರಿಗೂ ಹೊಡಿತಾ ಇರ್ತಾಳೆ. ಅದೇ ಟೈಮ್ಗೆ ಸಿದ್ದು ಸರಿ ಎಲ್ಲರನ್ನ ಕೊಲ್ಲು, ಫಸ್ಟ್ ನಿನ್ನ ಮರಿ ಮೊಮ್ಮಗನನ್ನ ಕೊಲ್ಲು ಅಂತ ಹೇಳ್ತಾನೆ. ಅಜ್ಜಿ ಕೂಲ್ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾಧವ ಪುಣ್ಯಳನ ತಲೆಗೆ ಹೊಡೆದ್ ಬಿಡ್ತಾನೆ. ಶಂಕರು ಸಿದ್ದಿಗೆ ನೀನ್ ತಂದಿರೋ ಬಾಕ್ಸ್ ಅಲ್ಲಿ ಇನ್ನೂ ಅಜ್ಜಿ ಭಸ್ಮ ಇತ್ತು, ಅದನ್ನ ನಾನು ಕಿಟಕಿಲಿ ಎಸ್ತಿದ್ದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲರೂ ಅಷ್ಟಲ್ಲಿಗೆ ಬಂದು ಕಿಟಕಿಲಿ ಎಸ್ತಿದ್ದ ಬಾಟಲ್ ಅನ್ನ ಹುಡುಕ್ತಾ ಇರ್ತಾರೆ. ಸಿಗ್ತಿರೋದಿಲ್ಲ. ಅಷ್ಟರಲ್ಲಿ ಇವರನ್ನ ನೋಡಿದ ಶಶಿ ಮತ್ತೆ ಅವನ ಎಲ್ಲ ಕಡೆಯವರು ಇವರನ್ನ ಓಡಾಡಿಸ್ಕೊಂಡು ಹೊಡೆಕೆ ಬರ್ತಾ ಇರ್ತಾರೆ. ಸಿದ್ದು ಶಂಕರು ಮತ್ತೆ ಇವರಿಗೆ ಸಖತ್ತಾಗಿ ಹೊಡಿತಾ ಇರ್ತಾರೆ. ಇದನ್ನ ನೋಡಿದ ಪುಣ್ಯಳನ ಮೈ ಮೇಲೆ ಅಜ್ಜಿ ಆತ್ಮ ಬಂದು ಎಲ್ಲರಿಗೂ ಸರಿಯಾಗಿ ಹೊಡಿತಾಳೆ. ಅಷ್ಟರಲ್ಲಿ ಪುಣ್ಯಳನ ತಂದೆ ಕೂಡ ಬರ್ತಾನೆ, ಅವನಿಗೂ ಕೂಡ ಹೊಡೆಯುತ್ತೆ. ನೆಕ್ಸ್ಟ್ ಶಿವ ಬಂದು ಬಾಂಬ್ ಹಾಕಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಪುಣ್ಯಳನ ಮೈ ಮೇಲೆ ಬಂದ ಅಜ್ಜಿ ಎಲ್ರು ಹೋದ್ರ ಎಲ್ರನ್ನ ಹೊಡೆದ್ ಬಿಡ್ತೀನಿ ಅಂತ ಜೋರಾಗಿ ಹೇಳ್ತಾ ಇರ್ತಾನೆ. ಶಿವಗೆ ವಾಯ್ಸ್ ಚೇಂಜ್ ಆಗಿದ್ದು ಮತ್ತೆ ಪುಣ್ಯಳನ ಬಿಹೇವಿಯರ್ ನೋಡಿ ಅಜ್ಜಿ ಆತ್ಮ ಇವನ್ ಮೇಲೆ ಬಂದಿದೆ ಅಂತ ವೆಹಿಕಲ್ ಬಿಟ್ಟು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಎಲ್ಲರೂ ಸ್ಟ್ಯಾನಿ ಮನೆಗೆ ಬರ್ತಾರೆ. ಮನೆಯೊಳಗೆ ಬಂದು ನೋಡಿದ್ರೆ ಸ್ಟ್ಯಾನಿಯನ್ನ ತಲೆ ಕೆಳಗೆ ಹಾಕಿ ಕಟ್ಟಿರ್ತಾರೆ. ಯಾರಂದ್ರೆ ಅವನ ಲವರ್.
ಸ್ಟ್ಯಾನಿಯನ್ನ ಕಟ್ಟಿಯಾಗಿ ಅವನ ಆಸ್ತಿ ಮತ್ತೆ ದುಡ್ಡನ್ನ ತಗೊಂಡು ರಷ್ಯಾಕ್ಕೆ ಹೋಗ್ತಾ ಇರ್ತಾಳೆ. ಸ್ಟ್ಯಾನಿ ಕೂಡ ನಾನು ಹೋಗ್ಬೇಕು, ಇಲ್ಲಾಂದ್ರೆ ಅವಳು ನನ್ನ ಕೈಗೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ಸಿದ್ದು ಸ್ಟ್ಯಾನಿಗೆ ತನ್ನ ಅಜ್ಜಿ ಆತ್ಮ ತೆಗೆಯೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಪುಣ್ಯಳನ ದೇಹ ಕೂಡ ಸ್ವಲ್ಪ ಬದಲಾಗ್ತಾ ಇರುತ್ತೆ. ಇದನ್ನ ನೋಡಿ ಸ್ಟ್ಯಾನಿ ಪುಣ್ಯಳನನ್ನ ಕಟ್ಟಿ ಮತ್ತೆ ಮಂತ್ರ ಹೇಳಿ ಅಜ್ಜಿ ಆತ್ಮನ ಕರೆಸ್ತಾನೆ. ಇನ್ನೊಂದು ಇವ್ರ ಹತ್ರ ಅಜ್ಜಿಯ ಯಾವ ವಸ್ತು ಕೂಡ ಇರೋದಿಲ್ಲ. ನೆಕ್ಸ್ಟ್ ಅಜ್ಜಿ ಆತ್ಮ ಬಂದು ಸ್ಟ್ಯಾನಿಗೆ ಹೊಡೆದು ನಗ್ತಾ ಇರ್ತಾಳೆ. ಮತ್ತೆ ಸ್ಟ್ಯಾನಿ ಬಂಧಿಸಿಟ್ಟ ಎಲ್ಲ ಆತ್ಮಗಳು ಬರ್ತಿರುತ್ತೆ. ಅಷ್ಟರಲ್ಲಿ ಸ್ಟ್ಯಾನಿ ಪುಣ್ಯಳನ ಮುಖದ ಮೇಲೆ ಒಂದು ಸ್ಪ್ರೇ ಹೊಡಿತಾನೆ. ಪುಣ್ಯಳ ಪ್ರಜ್ಞೆ ತಪ್ಪಿರ್ತಾನೆ. ಸ್ಟ್ಯಾನಿ ಸರಿ ಅಜ್ಜಿ ಆತ್ಮ ಈಗ ನನ್ನ ಸ್ಪಿರಿಟ್ ಅಲ್ಲಿ ಇದೆ ಅಂತ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾನೆ. ಈ ಕಡೆ ಶಂಕರ ಅಜ್ಜಿ ಆತ್ಮ ಹೋಯ್ತು ಅಂತ ಕನ್ನಡಿ ಇಟ್ಟು ನೋಡಿದ್ರೆ ಅದರಲ್ಲಿ ಇನ್ನು ಅಜ್ಜಿ ದೇಹನೇ ಕಾಣ್ತಿರುತ್ತೆ. ಅಜ್ಜಿ ಆತ್ಮ ಅವನ್ ಬಿಟ್ಟು ಹೋಗಿರೋದಿಲ್ಲ. ಸಿದ್ದು ಹೊರಗೆ ಬಂದ್ರೆ ಸ್ಟ್ಯಾನಿ ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಿರುವಾಗ ಶಿವ ಗಾಡಿಗೆ ಕೈ ಹೊಡೆದು ನಾನು ನಿಮ್ ಜೊತೆಗೆ ರಶಿಗೆ ಬರ್ತೀನಿ ಅಂತ ಕಾರ್ ಹತ್ಕೊಂಡು ಹೋಗ್ತಾರೆ. ಈ ಕಡೆ ಸ್ಟ್ಯಾನಿ ಇಟ್ಟಿರೋ ಎಲ್ಲಾ ಆತ್ಮಗಳು ಬಂದು ಇವರಿಗೆ ಪ್ರಾಬ್ಲಮ್ಸ್ ಕೊಡ್ತಾ ಇರುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಪುಣ್ಯಳ ನಾರ್ಮಲ್ ಸ್ಟೇಜ್ಗೆ ಬರ್ತಾನೆ. ಏನಂದ್ರೆ ಅಜ್ಜಿ ಆತ್ಮ ಅವನ ದೇಹ ಬಿಟ್ಟು ಹೋಗಿರುತ್ತೆ. ಯಾಕಂದ್ರೆ ಈಗ ಸ್ವಲ್ಪ ನಿಮಿಷಗಳ ಹಿಂದೆ ಮಾಧವ ರಾತ್ರಿ ಮನೆ ಬಿಟ್ಟು ಹೋಗುವಾಗ ಅಜ್ಜಿ ಫೋಟೋ ಅವನ ತಲೆ ಮೇಲೆ ಬಿದ್ದಿರುತ್ತೆ. ಆದ್ರೆ ಅವನು ಸತ್ತಿರೋದಿಲ್ಲ. ಮತ್ತೆ ಅಜ್ಜಿ ಆತ್ಮ ಅವನ್ ಬಿಟ್ಟು ಹೋಗ್ಬಾರ್ದಿತ್ತು. ಏನಂದ್ರೆ ಈ ಕಡೆ ಸ್ಟ್ಯಾನ್ಲಿ ಶಿವಗೆ ಸಿಗರೇಟ್ ಕೇಳಿದ್ರೆ ಶಿವ ಅವನ ಹತ್ರ ಇರೋ ಒಂದು ಬಾಕ್ಸ್ ಪೌಡರ್ ಅನ್ನ ಕೊಟ್ಟಿರ್ತಾನೆ. ಪೌಡರ್ ಬಾಕ್ಸ್ ಏನಂದ್ರೆ ಅವತ್ತು ಶಂಕರ್ ಕಿಟಕಿಲಿ ಎಸ್ದಾಗ ಶಿವ ಅದನ್ನ ತಗೊಂಡು ಬಂದಿರ್ತಾನೆ. ಈಗ ಅದನ್ನ ಸ್ಟ್ಯಾನಿಗೆ ಕೊಡ್ತಾನೆ. ಸ್ಟ್ಯಾನಿ ಅಜ್ಜಿ ಆತ್ಮವನ್ನ ಡ್ರಗ್ಸ್ ಅಂತ ಮೂಗಿಗೆ ಏರ್ಸ್ಕೊಳ್ತಾನೆ. ಪುಣ್ಯಳನ ದೇಹದ ಮೇಲಿರುವ ಅಜ್ಜಿ ಆತ್ಮ ಸ್ಟ್ಯಾನಿ ಮೈ ಮೇಲೆ ಸೇರ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಸ್ವಲ್ಪ ದಿನಗಳ ಆದ್ಮೇಲೆ ಮಾಧವ್ ರಷ್ಯಾದಲ್ಲಿ ಹುಡುಗರ ಜೊತೆಗೆ ಬೀಚ್ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಅಜ್ಜಿ ಮಾಧವನನ್ನು ಹುಡ್ಕೊಂಡು ಅಲ್ಲಿಗೆ ಬಂದಿರ್ತಾಳೆ. ಈಗ ಅಜ್ಜಿ ಆತ್ಮ ಫುಲ್ ಸ್ಟ್ಯಾನ್ಲಿ ದೇಹವನ್ನ ತನ್ನ ಕಂಟ್ರೋಲ್ಗೆ ತಗೊಂಡಿರ್ತಾಳೆ. ಮಾಧವ ಇವಳನ್ನ ನೋಡಿ ಅಲ್ಲಿಂದ ಎದ್ದೋ ಬಿದ್ದು ಅಂತ ಓಡಿ ಹೋಗ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.